ಎಲ್ಲರಿಗೂ ನಮಸ್ಕಾರ. ನಾ ಗೌತಮ್ ಅಂತೇಳಿ ನನ್ನ ಹೆಸರು. ಸೊ ಹೋದ ಸರಿ ಕೆ-ಸೆಟ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡಿದಾಗ ಯೂಶುವಲಾಗಿ ನಾನು ಸುಮ್ಮನೆ ಸಾಲ್ವ್ ಮಾಡಿದ್ದಷ್ಟೇ ಅದು. ಸಾಲ್ವ್ ಮಾಡಿ ಯೂಟ್ಯೂಬ್‌ಗೆ ಹಾಕೋಣ ಅಂತ ಅನಿಸಿ ವಿಡಿಯೋ ಮಾಡೋಣ ಅಂತ ಅನಿಸಿ ವಿಡಿಯೋ ಮಾಡಿದ್ದೆ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ. ಅದಾದಮೇಲೆ ತುಂಬ ಚೆನ್ನಾಗಿ ಫೀಡ್‌ಬ್ಯಾಕ್ ಕೊಟ್ರಿ. ಸೊ ತುಂಬ ಖುಷಿ ಆಯಿತು. ಬಟ್ ಈಗ ತುಂಬ ಜನ ಕ್ವೆಶ್ಚನ್ ಪೇಪರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿ, ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತೆಲ್ಲ ತುಂಬ ಜನ ಕೇಳ್ಕೊಂಡ್ರಿ. ಸೊ ಅವೆಲ್ಲ ಕೇಳ್ಕೊಂಡ್ಮೇಲೆ ಯೂಶುವಲಾಗಿ ನಾನು ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಏನಾರ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಡಿಸ್ಕಸ್ ಮಾಡೋಣ, ಅಟ್‌ಲೀಸ್ಟ್ ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡಲಿಲ್ಲ ಅಂತಂದ್ರು ಅಂತ ಪ್ಲ್ಯಾನ್ ಮಾಡ್ಕೋತಿದ್ದೆ. ಸೊ ಹಾಗಾಗಿ ಈ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಇದರಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಬೇಸಿಕ್ಕಾಗಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಕೆ-ಸೆಟ್ 2021. ಸೊ ಕೆ-ಸೆಟ್ ಎಕ್ಸಾಮಿನೇಷನ್ ಏನು ಹತ್ರ ಇರೋದ್ರಿಂದ ತುಂಬ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಯಾವುದ್ರಲ್ಲಿ ಕ್ವೆಶ್ಚನ್ಸ್ ಕೇಳೇ ಕೇಳ್ತಾರೆ ಅನ್ನೋದನ್ನು ನಾನು 4, 5 ಪೇಪರ್ಸ್ ಅಥವಾ ಪ್ರೀವಿಯಸ್ 4 to 5 ಇಯರ್ಸ್ ಕ್ವೆಶ್ಚನ್ ಪೇಪರ್‌ನ ನೋಡಿ, ಸೊ ಅನಲೈಸ್ ಮಾಡಿ, ಸೊ ಅದರಲ್ಲಿ ಯಾವ್ದು ತುಂಬಾನೇ ಸರಿ ರಿಪೀಟ್ ಆಗಿದೆ ಅಥವಾ ಒಂದೊಂದೇ ಯಾವ ಥರದಲ್ಲಿ ಕ್ವೆಶ್ಚನ್ಸ್ ಯಾವ ಟಾಪಿಕಲ್ಲಿ ತುಂಬ ಜಾಸ್ತಿ ರಿಪೀಟ್ ಆಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಈ ವಿಡಿಯೋದಲ್ಲಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದರಲ್ಲಿ ತುಂಬಾನೇ ಟಾಪಿಕ್ಸ್ ಎಲ್ಲ ಟಾಪಿಕ್ಸು ಕವರ್ ಆಗಿದೆ ಅಂತ ಖಂಡಿತ ಇಲ್ಲ. ಸೊ ಇದರಲ್ಲಿ ಗ್ರೂಪ್ ಥಿಯರಿ ಇಲ್ಲ, ಫೀಲ್ಡ್ ಥಿಯರಿ ಇಲ್ಲ, ಅದಾದಮೇಲೆ ಟೋಪೋಲಜಿ ಇಲ್ಲ. ಸೊ ಈ 3 ಟಾಪಿಕ್‌ನ ಬಿಟ್ಟಿದ್ದೀನಿ. ಯಾಕಂದರೆ ಆ ಟಾಪಿಕ್ಸಲ್ಲಿ ನಾನು ತುಂಬ ಜಾಸ್ತಿ ಗ್ರಿಪ್ ಇಲ್ಲ ನಂಗೆ ಆ ಸಬ್ಜೆಕ್ಟು. ಸೊ ಹಾಗಾಗಿ ಆ ಗ್ರಿಪ್ ಇಲ್ಲದೆ ಇರೋ ಕಾರಣದಿಂದ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ಆ ಟಾಪಿಕ್ಸ್‌ನ ಬಿಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಬೇಸಿಕಲಿ ರಿಯಲ್ ಅನಾಲಿಸಿಸ್, ಲೀನಿಯರ್ ಆಲ್ಜಿಬ್ರಾ, ಕಾಂಪ್ಲೆಕ್ಸ್ ಅನಾಲಿಸಿಸ್ ಆ್ಯಂಡ್ ಅದರ್ಸ್ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾಕದು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ರಿಯಲ್ ಅನಾಲಿಸಿಸ್ಸಿಗೆ ಬಂದರೆ, ಸೊ ರಿಯಲ್ ಅನಾಲಿಸಿಸ್ ತುಂಬ ಜಾಸ್ತಿ ಟಾಪಿಕ್ಸ್ ಇದೆ ರಿಯಲ್ ಅನಾಲಿಸಿಸಲ್ಲಿ. ಸೊ ರಿಯಲ್ ಅನಾಲಿಸಿಸ್ ನೀವು ಎಲ್ಲನೂ ಓದ್ಕೊಳ್ಳೋಕೆ ಇಡೀ ಟೈಮ್ ಪೀರಿಯಡ್ ತುಂಬಾ ಕಮ್ಮಿ ಇರೋದ್ರಿಂದ ಎಲ್ಲ ಟಾಪಿಕ್ಸ್‌ನು ಕವರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದಿಷ್ಟು ನಾನು ಈಗ ಯಾವ ಟಾಪಿಕ್ಸ್ ಹೇಳ್ತೀನೋ ಆ ಟಾಪಿಕ್ಸ್‌ನ ರೆಡಿ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಟಾಪಿಕ್ಸ್ ಯಾವುದು ಅಂತಂದರೆ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಅದರಲ್ಲೂ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಜಸ್ಟ್ ಸೀಕ್ವೆನ್ಸ್ ಅಂತ ಬ್ರಾಡ್ ಆಗಿರೋ ಸಬ್ಜೆಕ್ಟ್ ಏನು ತೆಗಿತಿಲ್ಲ. ಜಸ್ಟ್ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸಲ್ಲಿ ನೀವು ಒಂದು ಸೀಕ್ವೆನ್ಸ್ ಕೊಟ್ಟು ಅದರ ಲಿಮಿಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ? ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಇದ್ದಾವೆ. ಅದಷ್ಟು ಫಾರ್ಮುಲಾಸಲ್ಲಿ ನೀಟಾಗಿ ಒಂದು ಶೀಟಲ್ಲಿ ಬರೆದಿಟ್ಕೊಂಡು ನೀವು ಅದರಲ್ಲಿ ಆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂದು ಕ್ವೆಶ್ಚನ್ ಇದರಲ್ಲಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಸಮ್ ಆಫ್ ಎ ಸೀರೀಸ್. ಸೊ ಸೀರೀಸಲ್ಲೂ ಕೂಡ ನಾನು ಜಸ್ಟ್ ಸಮ್ ಸೀರೀಸ್ ಅಂತ ಮೆನ್ಷನ್ ಮಾಡ್ತಿಲ್ಲ. ಜಸ್ಟ್ ಸಮ್ ಆಫ್ ಎ ಸೀರೀಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಷ್ಟೊಂದು ಕ್ವೆಶ್ಚನ್ಸಲ್ಲಿ ಜಸ್ಟ್ ಸಮ್ ಆಫ್ ಎ ಸೀರೀಸ್ ಫೈಂಡ್ ಔಟ್ ಮಾಡಿ ಅಂತಲೇ ಕೇಳಿದ್ದಾರೆ. ಡೈರೆಕ್ಟ್ ಕ್ವೆಶ್ಚನ್ ಇದೆ. ಸೊ ಆ ಸೀರೀಸ್‌ನ ನೀವು ಸ್ಟಡಿ ಮಾಡ್ಬೇಕಂದ್ರೆ ಕೆಲವೊಂದು ಫಾರ್ಮುಲಾಸ್ ಇದೆ. ಅದು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಆ ಕ್ವೆಶ್ಚನ್ಸ್‌ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲಿ ಗ್ರಿಪ್ ಸಿಗುತ್ತೆ. ಸೊ ಆ ಗ್ರಿಪ್ ಸಿಕ್ಕಿದ್ರೆ ನೀವು ಆರಾಮಾಗಿ ಆ ಕ್ವೆಶ್ಚನ್ ಅಟೆಂಡ್ ಮಾಡ್ಬೋದು. ಅಗೇನ್ 2 ಮಾರ್ಕ್ಸ್ ಕ್ವೆಶ್ಚನ್ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದು ಕನ್ವರ್ಜೆಂಟ್ ಆಫ್ ಎ ಸೀರೀಸ್. ಸೊ 2 ಸೀರೀಸ್ ಕೊಡ್ತಾರೆ. ಸೊ ಅದರಲ್ಲಿ ಕನ್ವರ್ಜೆಂಟ್ ಯಾವುದು? ಡೈವರ್ಜೆಂಟ್ ಯಾವುದು? ಸೊ ಅದರಲ್ಲಿ ಪಿ ಸೀರೀಸ್ ಬರುತ್ತೆ. ರೇಷಿಯೋ ಟೆಸ್ಟ್ ಯೂಸ್ ಮಾಡೋದು, ರೂಟ್ ಟೆಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಕಂಪ್ಯಾರಿಸನ್ ಟೆಸ್ಟ್, ಆ ಥರದ ಟೆಸ್ಟ್‌ನೆಲ್ಲ ನೀವು ನೀಟಾಗಿ ನೋಡ್ಕೊಂಡ್ರಿ ಅಂತಂದರೆ ನಿಜವಾಗ್ಲೂ ಆರಾಮಾಗಿ ಈ ಸಮ್ ಆಫ್ ಎ ಸೀರೀಸ್ ಅಥವಾ ಕನ್ವರ್ಜೆಂಟ್ ಆಫ್ ಎ ಸೀರೀಸ್ ಇದೆರಡಲ್ಲಂತೂ 100% ಒಂದು ಕ್ವೆಶ್ಚನ್ ಯೂಶುವಲಾಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಆಫ್ ಎ ಸಿಂಗಲ್ ವೇರಿಯಬಲ್ ಫಂಕ್ಷನ್ ಆರ್ 2 ವೇರಿಯಬಲ್ ಫಂಕ್ಷನ್. ಅದು ಎಫ್ ಆಫ್ ಎಕ್ಸ್ ಅಥವಾ ಎಫ್ ಆಫ್ ಎಕ್ಸ್, ವೈ. ಸೊ ಇದು ಡೈರೆಕ್ಟ್ ಒಂದು ಫಾರ್ಮುಲಾ ಇದೆ ಅಷ್ಟೇ. ಬಿ ಸ್ಕ್ವೇರ್ ಮೈನಸ್ ಎ ಸಿ ಅಂತ ಬಿ ಸ್ಕ್ವೇರ್ ಮೈನಸ್ ಎ ಸಿ ಅಂತ ಒಂದು ಫಾರ್ಮುಲಾ ಇದೆ. ವಿಚ್ ಇಸ್ ಗ್ರೇಟರ್ ದ್ಯಾನ್ 0 ಆಗಿ ಎ ಗ್ರೇಟರ್ ದ್ಯಾನ್ 0 ಆಗಿದ್ದರೆ ಸೊ ಅದು ಮಿನಿಮಾ ಆಗಿರುತ್ತೆ. ಎ ಲೆಸ್ ದ್ಯಾನ್ 0 ಆಗಿದ್ದರೆ ಮ್ಯಾಕ್ಸಿಮಾ ಆಗಿರುತ್ತೆ. ಅದೆಲ್ಲ ಜಸ್ಟ್ ಸಿಂಗ್ಯುಲಾರಿಟಿ, ಕ್ರಿಟಿಕಲ್ ಪಾಯಿಂಟ್ಸ್, ಸ್ಯಾಡಲ್ ಪಾಯಿಂಟ್ ಅದ್ರ ಬಗ್ಗೆ ನೀವು ಸ್ವಲ್ಪ ನಾಲೆಜ್ ಇಟ್ಕೊಂಡ್ರು ಅಂತಂದರೆ ತುಂಬ ಚೆನ್ನಾಗಿ ಇದ್ರ ಮೇಲೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕೌಂಟಬಲ್ ಸೆಟ್. ಸೊ ಕೌಂಟಬಲ್ ಸೆಟ್ ಅಂದರೆ ಏನು? ಅದರಲ್ಲೂ ಒಂದು 7-8 ಥಿಯರಮ್ಸ್ ಇದ್ದಾವೆ. 7-8 ಅನ್ನೋದಕ್ಕಿಂತ ಒಂದು 10 ಥಿಯರಮ್ಸ್ ಇದ್ದಾವೆ ಅಷ್ಟೇ. ಆ 10 ಥಿಯರಮ್ ಸ್ಟೇಟ್ಮೆಂಟ್ ನೀವು ನೆನ್ಪಿಟ್ಕೊಂಡಿದ್ದೀರಿ ಅಂತಂದರೆ ಆರಾಮಾಗಿ ಆ ಕ್ವೆಶ್ಚನ್ಸನ್ನ ನೀವು ಆನ್ಸರ್ ಮಾಡ್ಬೋದು. ಯೂಶುವಲಾಗಿ ಹೇಗೆ ಕೇಳ್ತಾರೆ ಅಂದರೆ ಕೌಂಟಬಲ್ ಸೆಟ್ ಅನ್ನೋ ಟಾಪಿಕಲ್ಲಿ ಅಂತಂದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಥವಾ ಪಿಕ್ ಎನಿ ಒನ್ ಕರೆಕ್ಟ್ ಸ್ಟೇಟ್ಮೆಂಟ್. ಆ ಥರದ ಒಂದು 4 ಆಪ್ಷನ್ ಕೊಟ್ಟು ಒಂದು ಕರೆಕ್ಟ್ ಆನ್ಸರ್‌ನ ಪಿಕ್ ಮಾಡಿ ಅಂತ ಕೇಳ್ತಾರೆ. ಅಥವಾ 3 ತಪ್ಪು ಕೊಟ್ಟು 1 ಕರೆಕ್ಟ್ ಆಗಿರುತ್ತೆ. 3 ಕರೆಕ್ಟ್ ಆಗಿದ್ದು 1 ಫಾಲ್ಸ್ ಆಗಿರೋವಂಥದ್ದು, ಆ ಥರದ್ದು ಕಾಂಬಿನೇಷನ್ ಮಾಡಿ ಕೇಳ್ತಾರೆ. ಅಥವಾ ಎ, ಬಿ ಅಂತ ಒಂದು ಸ್ಟೇಟ್ಮೆಂಟ್, ಎ ಸ್ಟೇಟ್ಮೆಂಟ್, ಒಂದು ಬಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬೋತ್ ಆರ್ ಟ್ರೂ, ಓನ್ಲಿ ಎ ಟ್ರೂ, ಓನ್ಲಿ ಬಿ ಟ್ರೂ ಆ ಥರದ್ದು ಕೇಳ್ತಾರೆ. ಸೊ ನೀವು 7-8 ಥಿಯರಮ್ ಸ್ಟೇಟ್ಮೆಂಟ್ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ಆರಾಮಾಗಿ ಆ ಕ್ವೆಶ್ಚನ್ಸ್‌ನ ಅಟೆಂಡ್ ಮಾಡ್ಬೋದು.
ನೆಕ್ಸ್ಟ್ ಬಂದು ಲಿಮಿಟ್ ಸುಪ್ರೀಮಮ್, ಲಿಮಿಟ್ ಇನ್ಫಿಮಮ್ ಇದು ಕೂಡ ಸೀಕ್ವೆನ್ಸ್ ಟಾಪಿಕಲ್ಲಿ ಬರುತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದು ಸೀಕ್ವೆನ್ಸ್ ಕೊಟ್ಬಿಟ್ಟು ಆ ಸೀಕ್ವೆನ್ಸಲ್ಲಿ ಲಿಮಿಟ್ ಸುಪ್ರೀಮಮ್ ಮತ್ತು ಲಿಮಿಟ್ ಇನ್ಫಿಮಮ್ ಏನು, ಲಿಮಿಟ್ ಪಾಯಿಂಟ್ ಜೊತೆಲೆ ಅದು ಕೂಡ ಅದಾಗಿದ ತಕ್ಷಣ ಅದಕ್ಕಿಂತ ಮುಂಚೆ ಬರುತ್ತೆ ಯೂಶುವಲ್ ಆಗಿ. ಸೊ ಅದನ್ನು ನೀವು ನೀಟಾಗಿ ಸ್ಟಡಿ ಮಾಡ್ಕೊಂಡ್ರಿ ಅಂತಂದರೆ ಅದರಲ್ಲೂ 2 ಮಾರ್ಕ್ಸ್ ಕ್ವೆಶನ್ಸ್ ಒಂದು ಬರುತ್ತೆ. ನೆಕ್ಸ್ಟ್ ಬಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಅಂಡ್ ಎ ಕರ್ವ್. ಇದು ನೀವು ಡಿಗ್ರಿ ಲೆವೆಲ್ ಅಥವಾ ಇದರಲ್ಲಿ ಬರೋದಲ್ಲ, ಪಿ ಯುಲಿದೆ. ಅಟ್ ಪ್ರೆಸೆಂಟ್ ಪಿ ಯು ಲೆವೆಲಲ್ಲಿ ಈ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ. ಕರ್ವ್ ಮತ್ತು ಕರ್ವ್ ನಡುವೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು, ಕರ್ವ್ ಮತ್ತು ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು. ಅದು ಫಾರ್ಮುಲಾಸ್ ಇದೆ. ಸೊ ಆ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ಆ ಕ್ವೆಶನ್ ಸಾಲ್ವ್ ಮಾಡ್ಬೋದು. ಸೊ ನೀವು ಫಾರ್ಮುಲಾ ಪಿ ಯು ಟೆಕ್ಸ್ಟ್ ಬುಕ್ ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ಗೂಗಲ್ ಸರ್ಚ್ ಮಾಡಿ ಆ ಫಾರ್ಮುಲಾ ಸಿಗುತ್ತೆ. ಅಥವಾ ಪಿ ಯು ನಿಮ್ಮ ತಂಗಿನೋ ಅಕ್ಕನೋ ಅಥವಾ ತಂಗಿ ತಮ್ಮ ಯಾರಾದ್ರು ಪಿ ಯು ಓದ್ತಿದ್ರೆ ಅಥವಾ ಯಾರೋ ಪಿ ಯು ಟೀಚರ್ಸ್ ಆಗಿದ್ದರೆ ಅವ್ರ ಹತ್ರ ಈಸ್ಕೊಂಡು ಆ ಒಂದು ಫಾರ್ಮುಲಾಸ್ ಇದೆ, ಒಂದು 4-5 ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾಸ್ ನೀಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಅದ್ರ ಮೇಲೆ ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಬಂದೇ ಬರುತ್ತೆ ಯೂಶುವಲ್ ಆಗಿ ಎಕ್ಸಾಮಲ್ಲಿ. ಸೊ ಟೋಟಲ್ ರಿಯಲ್ ಆನ್ಸರ್ಸಿಗೆ ಬಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನಿಗೆ ಬಂದರೆ ಟೋಟಲ್ 14 to 16 ಮಾರ್ಕ್ಸ್ ಬರುತ್ತೆ. ಅಗೇನ್ ಇದು ಇಷ್ಟೇ ಬರಬೇಕು ಅಂತ ಎಲ್ಲೂ ಕಂಡೀಷನ್ಸ್ ಇಲ್ಲ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಇದು. ನಾನು 4 to 5 ಇಯರ್ಸ್ ಕ್ವೆಶ್ಚನ್ ಪೇಪರ್ನ ನೋಡಿ ಅದನ್ನು ಅನಲೈಸ್ ಮಾಡಿ ಅದನ್ನು ನೋಡಿದಾಗ ಇಷ್ಟು ಮಾರ್ಕ್ಸ್ ಬರಬಹುದು ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಬರಬಹುದು. ನೆಕ್ಸ್ಟ್ ಬುಕ್ಕಿಗೆ ಬಂದರೆ ಇದು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳಿದಿರಿ, ಯಾವ್ದಾರು ಟಾಪಿಕ್ ಓದ್ಕೋಬೇಕು ಮತ್ತು ಬುಕ್ಸ್ ರೆಫರೆನ್ಸ್ ಯಾವ್ದು ಅಂತ. ಸೊ ಹಾಗಾಗಿ ಎರಡಕ್ಕೂ ಕವರ್ ಆಗಲಿ ಅನ್ನೋ ಕಾರಣಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ಜೊತೆ ಬುಕ್ಸ್ ಎರಡೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಕ್ವೆಶನ್ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ನೋಡುವ ಆದಷ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲೋ ಅಥವಾ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ನಾನು 2019 ಕ್ವೆಶ್ಚನ್ ಪೇಪರ್ನಾದ್ರು ಸಾಲ್ವ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ ಕ್ವೆಶ್ಚನ್ ಸಾಲ್ವ್ ಮಾಡುವಾಗ ಕ್ವೆಶ್ಚನ್ ಅಪ್ರೋಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂಚೂರು ನನಗೆ ಗೊತ್ತಿರೋ ನಾಲೆಜನ್ನು ಸ್ವಲ್ಪ ಶೇರ್ ಮಾಡ್ಕೊತೇನೆ. ಕಮಿಂಗ್ ಟು ಬುಕ್, ರಿಯಲ್ ಆನ್ಸರ್ಸಿಗೆ ಬುಕ್ ಬಂದರೆ ರಿಯಲ್ ಆನ್ಸರ್ಸ್ ಬೈ MP ಬಾಲಿ ತುಂಬಾ ಚೆನ್ನಾಗಿದೆ. PDF ಅಥವಾ ಸಿಕ್ಕಿದ್ರೆ ಅಥವಾ ಬುಕ್ ಇದ್ದರೆ ನಿಜ ಚೆನ್ನಾಗಿದೆ. ಚೆನ್ನಾಗಿದೆ ಓದಿ. ಅದರಲ್ಲೂ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮಾತ್ರ ತುಂಬ ಚೆನ್ನಾಗಿದೆ. ನಂಬರ್ ಆಫ್ ಪ್ಲೆಂಟಿ ಆಫ್ ಕ್ವೆಶನ್ಸ್ನ ಅವರೇ ಸಾಲ್ವ್ ಮಾಡಿದ್ದಾರೆ. ಸೊ ನೀವು ಅಷ್ಟು ಕ್ವೆಶನ್ಸನ್ನು ನೀವು ಜಸ್ಟ್ ಅನಲೈಸ್ ಮಾಡಿದ್ರು ಸಾಕು, ನಿಜವಾಗ್ಲೂ KCET ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿರೋ ಕ್ವೆಶನ್ಸ್ ಡೈರೆಕ್ಟಾಗಿ ಕೇಳ್ತಾರೆ. ಫೈಂಡ್ ದ ಲಿಮಿಟ್ ಪಾಯಿಂಟ್ ಒಂದು ಸೀಕ್ವೆನ್ಸ್ ಕೊಟ್ಟು ಲಿಮಿಟ್ ಫೈಂಡ್ ಔಟ್ ಮಾಡಿ, ಸೀರೀಸು ಅವೆಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸಾಲ್ವ್ ಆಗಿದೆ ಅದು. ಸೊ ನೀವು ನೀಟಾಗಿ ಅದನ್ನು ಪ್ರೊಸೀಜರ್ ನೀವು ಫಾಲೋ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ರಿಯಲ್ ಆನ್ಸರ್ಸ್ ಬೈ MP ಬಾಲಿ ಬುಕ್ನ ರಿಯಲ್ ಅನಾಲಿಸಿಸ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ ಬುಕ್ ಓದಿದ್ರೆ ನೀವು ಆಲ್ಮೋಸ್ಟ್ ಇಷ್ಟು ಟಾಪಿಕ್ಕು ಕೂಡ ನಿಮಗೆ ರಿಯಲ್ ಆನ್ಸರ್ಸಲ್ಲಿ ಕವರ್ ಆಗಿಬಿಡುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಕಾಂಪ್ಲೆಕ್ಸ್ ಅನಾಲಿಸಿಸ್. ಸೊ ಕಾಂಪ್ಲೆಕ್ಸ್ ಅನಾಲಿಸಿಸ್ ಕೂಡ ತುಂಬ ಜಾಸ್ತಿ ವೈಡ್ ಆಗಿದೆ. ಸೊ ಅದರಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಥವಾ ಎಕ್ಸಾಮ್ ಪೇಪರ್ ನೋಡಿದಾಗ ಈ ಟಾಪಿಕಲ್ಲಿ ಜಾಸ್ತಿ ಸರಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ನೋಡಿಕೊಂಡು ಅದನ್ನು ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಸೊ ಈ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ನ ಪೊನ್ನುಸ್ವಾಮಿ ಅಥವಾ ಖಜಾನ ಆ ಥರ ಬುಕ್ನ ರೆಫರ್ ಮಾಡಿದ್ರೆ ಆ ಥರದ್ದು ಸಿಗಲ್ಲ ಜಾಸ್ತಿ ಇದು. ಬಟ್ ನೀವು ಡಿಗ್ರಿ ಬೇಸ್ ಅಲ್ಲಿಗಿರೋ ಟೆಕ್ಸ್ಟ್ ಬುಕ್ನ ನೀವು ರೆಫರ್ ಮಾಡಿದ್ರೆ ನಿಜ ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ ಸಿಗುತ್ತೆ. ಸೊ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಆನ್ಸರ್ಸ್ ಮಾಡ್ಬೋದು. ಅದರಲ್ಲಿರೋಂಥದ್ದನ್ನೇ ಕೇಳ್ತಾರೆ. ಸೊ ನಿಮ್ಗೆ ಯೂಸ್ ಆಗುತ್ತೆ. ಸೊ ಈ ರೀತಿ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರಿಗೆ ಡಿಗ್ರಿ ಲೆವೆಲಲ್ಲಿರೋ ಬುಕ್ಸ್ನ ರೆಫರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಡಿಗ್ರಿ ಲೆವೆಲ್ ಬುಕ್ಸ್ ಅಂತಂದರೆ GK ರಂಗನಾಥ್, ಯೂಶುವಲಾಗಿ ಬೆಂಗಳೂರು ಯೂನಿವರ್ಸಿಟಿ, ತುಮಕೂರು, ಶಿವಮೊಗ್ಗ, ಈವನ್ ಐ ಥಿಂಕ್ ಮೈಸೂರು ಇನ್ಸ್ಟಿಟ್ಯೂಟ್ ಕೂಡ ಅದೇ ಬುಕ್ನ ರೆಫರ್ ಮಾಡ್ತಾರೆ ಅನಿಸುತ್ತೆ ಡಿಗ್ರಿ ಲೆವೆಲಿಗೆ. ಸೊ ನೀವು ಆ ಬುಕ್ಸ್ನ ಯೂಸ್ ಮಾಡಿಕೊಂಡ್ರೆ ಅದರಲ್ಲಿರೋ ಟಾಪಿಕ್ನಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಸೊ ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ ಓದ್ಕೋಬೋದು. ನೆಕ್ಸ್ಟ್ ಅನಾಲಿಟಿಕ್ ಆ್ಯಂಡ್ ಹಾರ್ಮೋನಿಕ್ ಫಂಕ್ಷನ್, ಇದು ಕೂಡ ನೀವು ಡಿಗ್ರಿ ಲೆವೆಲ್ ಬುಕ್ಸ್ ಓದಿದ್ರು ಸಾಕು. MSc ಸ್ಟ್ಯಾಂಡರ್ಡ್ ಆಗಿರೋದನ್ನೇ ಓದಬೇಕು ಅಂತಿಲ್ಲ. ಜಸ್ಟ್ ಡಿಗ್ರಿ ಲೆವೆಲ್ ಇರೋ ಕಾನ್ಸೆಪ್ಟ್ ಓರಿಯೆಂಟೆಡ್ ಚೆನ್ನಾಗಿ ಸ್ವಲ್ಪ ಗ್ರಿಪ್ ತೊಗೊಂಡ್ರು ಸಾಕು, ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರು ಸಾಕು, ಡಿಗ್ರಿ ಲೆವೆಲೇ ಸಾಕಾಗುತ್ತೆ. ಸೊ ಇದರಲ್ಲಿ ಕ್ವೆಶನ್ಸ್ ಹೇಗೆ ಕೇಳ್ತಾರೆ ಅಂತ ಹಾರ್ಮೋನಿಕ್ ಫಂಕ್ಷನ್ಸ್ ಆಗಿದೆಯೋ ಇಲ್ವೋ ಆ ಥರದ್ದು ಯಾವ್ದಾದ್ರು ಒಂದು ಕೇಳ್ಬೋದು. ಇವು ಕೊಟ್ಬಿಟ್ಟು ಹೋಮೋಜಿನಿಯಸ್ ಕಾಂಜುಗೇಟ್ ಫೈಂಡ್ ಔಟ್ ಮಾಡಿ, ಸೊ ಆ ಥರದ್ದು, ಅಥವಾ f(z) ಫೈಂಡ್ ಔಟ್ ಮಾಡಿ. ಸೊ ಅದನ್ನೆಲ್ಲ ಕೇಳ್ತಾರೆ. ಸಿಂಗ್ಯುಲಾರಿಟೀಸ್ ನೆಕ್ಸ್ಟ್ ಟಾಪಿಕ್. ಸಿಂಗ್ಯುಲಾರಿಟೀಸ್ ಬಂದು ಪೋಲ್, ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ, ರಿಮೂವಲ್ ಸಿಂಗ್ಯುಲಾರಿಟೀಸ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಸೊ ಅದನ್ನು ನೀವು ಅಗೇನ್ ಡಿಗ್ರಿ ಲೆವೆಲಲ್ಲೂ ಇದೆ. ಸೊ PG ಲೆವೆಲಲ್ಲಿರೋದನ್ನ ನೀವು ರೆಫರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸಿಂಗ್ಯುಲಾರಿಟೀಸ್ ನೀವು PG ಬುಕ್ಸ್ ರೆಫರ್ ಮಾಡಿದ್ರೆ ಅಥವಾ MSc ನೋಟ್ಸ್ ರೆಫರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲೂ ಕೂಡ ನೀವು ಲಿಮಿಟ್ ಮೇಲೆ ಟೆಸ್ಟ್ ಮಾಡ್ಬೋದು. ಸೊ ಆ ಫಾರ್ಮುಲಾಸ್ ನೀವು ನೆನ್ಪಿಟ್ಕೊಂಡ್ರು ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ರೆಸಿಡ್ಯೂಸ್ ಆಫ್ ಎ ಫಂಕ್ಷನ್.
ಸೊ ಇದು ಕೂಡ ಡಿಗ್ರಿ ಲೆವೆಲ್ ಬುಕ್‌ನ ರೆಫರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ರೆಸಿಡ್ಯೂಸ್ ಬಂದು ಒಂದೇ ಒಂದು ಫಾರ್ಮುಲಾ ಇದೆ ಅಷ್ಟೇ. ಆ ಫಾರ್ಮುಲಾ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರು ಅಥವಾ ಒಂದು ಫಾರ್ಮುಲಾಸ್ ಲಿಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅದು. ಸೊ ನೆಕ್ಸ್ಟು ಪ್ರಾಪರ್ಟೀಸ್ ಪವರ್ ಸೀರೀಸ್ ಆ್ಯಂಡ್ ರೇಡಿಯಸ್ ಆಫ್ ಕನ್ವರ್ಜೆನ್ಸ್. ಸೊ ಪವರ್ ಸೀರೀಸ್ ಆ್ಯಂಡ್ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಯೂಶುವಲಾಗಿ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಅದರಲ್ಲೂ 1/r ಇಸ್ ಈಕ್ವಲ್ ಟು ಲಿಮಿಟ್ ಆಫ್ an+1 ಡಿವೈಡೆಡ್ ಬೈ an ರೇಷಿಯೋ ಟೆಸ್ಟ್ ಮತ್ತು ರೂಟ್ ಟೆಸ್ಟಲ್ಲಿ ಬಂದರೆ 1/r ಇಸ್ ಈಕ್ವಲ್ ಟು ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ an ಟು ದಿ ಪವರ್ nth ರೂಟ್. ಸೊ ನೀವು ಅದನ್ನು ಸಾಲ್ವ್ ಮಾಡಿಕೊಂಡು ಚೆನ್ನಾಗಿ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಅಲ್ಲಿ 1/r ವ್ಯಾಲ್ಯೂ ಕೇಳಿರಲ್ಲ, r ವ್ಯಾಲ್ಯೂ ಕೇಳಿರುತ್ತೆ. ಸೊ ಅದೊಂಚೂರು ಗಮನ ಇಟ್ಟು ಸಾಲ್ವ್ ಮಾಡುವಾಗ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿ 1/r ಇರುತ್ತೆ, ಅದನ್ನು ರೆಸಿಪ್ರೋಕಲ್ ತೊಗೋಬೇಕು. ಸೊ ಅದೊಂದು ನೀಟಾಗಿ ಎಕ್ಸಾಮಲ್ಲೆಲ್ಲ ಒಂಚೂರು ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಾಂಪ್ಲೆಕ್ಸ್ ಇಂಟಿಗ್ರೇಷನ್. ಇದು ಕೂಡ ನೀವು ಡಿಗ್ರಿ ಲೆವೆಲ್ ಓದ್ಕೊಂಡ್ರು ಸಾಕಾಗುತ್ತೆ. ತುಂಬ ಚೆನ್ನಾಗಿದೆ ಡಿಗ್ರಿ ಲೆವೆಲಲ್ಲಿ ಇರೋದೇ, ಅಥವಾ MSc ಲೆವೆಲಲ್ಲೂ ಕೂಡ ಬರುತ್ತೆ. ಸೊ MScಲಿ ಇರೋದಾದರೂ ಓದ್ಕೊಂಡ್ರು ಸಾಕು. ತುಂಬ ಪ್ಲೆಂಟಿ ಆಫ್ ಫಾರ್ಮುಲಾಸ್ ಇದ್ದಾವೆ. ಸೊ ಒಂದು 2-3 ಫಾರ್ಮುಲಾಸ್ ಇದೆ ಐ ಥಿಂಕ್. ಫಾರ್ಮುಲಾಸ್ ಎಲ್ಲ ನೀವು ನೆನ್ಪಿಟ್ಕೊಂಡ್ರು ಅಂತಂದರೆ ಯೂಶುವಲಾಗಿ ಅದನ್ನು ಆ ಮೇಲಿರೋ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಕಮಿಂಗ್ ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಬಂದರೆ 10 to 12 ಮಾರ್ಕ್ಸ್ ಯೂಶುವಲಾಗಿ ಕಾಂಪ್ಲೆಕ್ಸ್ ಅನಾಲಿಸಿಸ್ ಮೇಲಿರುತ್ತೆ. ಸೊ ಅದರಲ್ಲಿ ಬುಕ್ಸ್ನ ರೆಫರ್ ಮಾಡಿದ್ರೆ ನಾನು ಯಾವುದು ಸ್ಟ್ಯಾಂಡರ್ಡ್ ಬುಕ್ಸ್ ಹೇಳೋದಕ್ಕೆ ಹೋಗಲ್ಲ ಇದಕ್ಕೆ. ನೀವು MSc ನೋಟ್ಸ್ ಮತ್ತು BSc ನೋಟ್ಸ್ ಓದ್ಕೊಂಡ್ರು ಸಾಕಾಗುತ್ತೆ. ನನಗೆ ಗೊತ್ತಿರೋ ನಾನು ಓದ್ಕೊಳ್ಳುವಾಗಲೂ ಕೂಡ ನಾನು MSc ಮತ್ತು BSc ನೋಟ್ಸ್ನೇ ಓದ್ಕೊಂಡಿದ್ದೆ. ಸೊ ನನಗೆ ಹೆಲ್ಪ್ ಆಗಿತ್ತು. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾ ಇದ್ದೀನಿ. ತುಂಬ ಸ್ಟ್ಯಾಂಡರ್ಡ್ ಬುಕ್ಸ್ ಪೊನ್ನುಸ್ವಾಮಿ ಮತ್ತು ಖಜಾನ ಆ ಥರ ಬುಕ್ಸ್ ಎಲ್ಲ ನಿಮಗೆ NETಗಾದರೆ ಬೇಕಾಗ್ಬೋದು. ಬಟ್ KCETಗೆ ಐ ಥಿಂಕ್ MSc ಮತ್ತು ಡಿಗ್ರಿ ಬುಕ್ಸ್ನ ಓದ್ಕೊಂಡ್ರು ಸಾಕಾಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಲೀನಿಯರ್ ಆಲ್ಜಿಬ್ರಾ. ಸೊ ಲೀನಿಯರ್ ಆಲ್ಜಿಬ್ರಾದಲ್ಲಿ ಫಸ್ಟ್ ಬಂದು ಮ್ಯಾಟ್ರಿಕ್ಸ್. ಸೊ ಯೂಶುವಲಾಗಿ ಏನು ಮಾಡ್ಬಿಡ್ತೀವಿ ಅಂದರೆ ಮ್ಯಾಟ್ರಿಕ್ಸ್ನ ಬಿಟ್ಬಿಡ್ತೀವಿ, ಈಸಿ ಇದೆಯಲ್ಲ ಬಿಡು ಅಂತೇಳಿ. ಬಟ್ ಮ್ಯಾಟ್ರಿಕ್ಸ್ನ ಬಿಡೋದಕ್ಕೆ ಹೋಗ್ಬೇಡಿ. ಅದರಲ್ಲಿ ಸಿಸ್ಟಮ್ ಆಫ್ ಈಕ್ವೇಷನ್ ಸಾಲ್ವ್ ಮಾಡೋದು, ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್, ಸಿಕ್ಕಾಪಟ್ಟೆ ಡೆಫಿನೇಷನ್ಸ್ ಇದ್ದಾವೆ. ಆ ಡೆಫಿನೇಷನ್ಸ್ ಎಲ್ಲ ಓದ್ಕೊಳ್ಳಿ. ಪ್ರಾಪರ್ಟೀಸ್ ಆಫ್ ರ್ಯಾಂಕ್ ಇದೆ, ಸಿಂಗ್ಯುಲಾರಿಟೀಸ್, ನಾನ್ ಸಿಂಗ್ಯುಲಾರಿಟಿ ಅಂದರೆ ಏನು, ಆ ಥರದ್ದೆಲ್ಲ ತುಂಬ ಕ್ವೆಶನ್ಸ್ ಸ್ವಲ್ಪ. ಕೇಲಿ-ಮಿಲ್ಟನ್ ಥಿಯರಮ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದೆಲ್ಲ ಅಪ್ಲಿಕೇಶನ್ಸ್ ಇದ್ದಾವೆ. ಅವೆಲ್ಲ ನೀವು ನೀಟಾಗಿ ಅದನ್ನು ಮಾಡಿದ್ರೆ ಮ್ಯಾಟ್ರಿಕ್ಸಲ್ಲಿ ಯೂಶುವಲಾಗಿ 2 ಅಥವಾ 3 ಕ್ವೆಶನ್ಸ್ ಬರುತ್ತೆ. ಬರೀ ಜಸ್ಟ್ ಮ್ಯಾಟ್ರಿಕ್ಸ್ ರ್ಯಾಂಕ್ ಫೈಂಡ್ ಔಟ್ ಮಾಡೋದು, ಕೇಲಿ-ಮಿಲ್ಟನ್ ಥಿಯರಮ್ ಮೇಲೆಲ್ಲ. ಸೊ ಈಸಿಯಾಗಿರುತ್ತೆ, ಓದ್ಕೋಬೋದು. ನೆಕ್ಸ್ಟ್ ಬಂದು ಬೇಸಿಸ್ ಆ್ಯಂಡ್ ಡೈಮೆನ್ಷನ್. ಸೊ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಓದ್ಕೋಬೇಕು ಅಂದರೆ ನಿಮಗೆ ಇಂಡಿಪೆಂಡೆಂಟ್, ಡಿಪೆಂಡೆಂಟ್ ಬಗ್ಗೆ ಗೊತ್ತಿರಲೇಬೇಕು. ಸೊ ಅದ್ರ ಜೊತೆಲಿ ಒಂದು ಸ್ಟ್ಯಾಂಡರ್ಡ್ ಥಿಯರಮ್ಸ್ ಇದ್ದಾವೆ. W1 W2 ಸಬ್ ಸ್ಪೇಸ್ ಆಗಿದ್ದರೆ ಡೈಮೆನ್ಷನ್ ಆಫ್ W1 + W2 ಅನ್ನೋದು ಇದೇನೋ ಈಕ್ವಲ್ ಆಗಿರುತ್ತೆ. ಆ ಥರ ಡೈರೆಕ್ಟ್ ಸಮ್ ಅದ್ರ ಬಗ್ಗೆ ಥಿಯರಮ್ಸ್ ಇದ್ದಾವೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಥಿಯರಮ್ಸ್ ಒಂದು 5-6 ಥಿಯರಮ್ ಸ್ಟೇಟ್ಮೆಂಟ್ ನಾವು ನೆನ್ಪಿಟ್ಕೊಂಡ್ರಿ ಅಂತಂದರೆ, ಅಗೇನ್ ಇದರಲ್ಲೂ ಕೂಡ ಕೌಂಟಬಲ್ ಸೆಟ್ಟಲ್ಲಿ ಕೇಳಿದಾಗೆ ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಆ ಥರ ಸ್ಟೇಟ್ಮೆಂಟ್ ಕೇಳ್ತಾರೆ. ಅದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ ಅದರಲ್ಲಿ. ನೆಕ್ಸ್ಟ್ ಬಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಲೀನಿಯರ್ ಟ್ರಾನ್ಸ್ಫಾರ್ಮೇಷನು ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದರಲ್ಲಿ ನಿಮಗೆ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತೇಳಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನು ಕೇಳ್ಬೋದು. ಯಾವುದಾದ್ರೂ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗತ್ತೆ ಅಂತ ಕೇಳ್ಬೋದು. ರ್ಯಾಂಕ್ ನಲಿಟಿ ಥಿಯರಮ್ ಅದರಲ್ಲಿ ಸಿಗ್ನೇಚರ್ ಮತ್ತು ಅವೆಲ್ಲ ಬರುತ್ತೆ. ರ್ಯಾಂಕ್ ನಲಿಟಿ, ಸಿಗ್ನೇಚರ್ ಆ ಥರದ ಮೇಲೆ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಸಿಂಪಲ್ ಆಗಿರುತ್ತೆ. ಸ್ವಲ್ಪ ನೀವು ಒಂಚೂರು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಆರಾಮಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ. ನೆಕ್ಸ್ಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ಗೆ ಬಂದರೆ ಲೀನಿಯರ್ ಆಲ್ಜಿಬ್ರಾದಲ್ಲಿ 20 to 22 ಮಾರ್ಕ್ಸ್ ಬರುತ್ತೆ. ಸೊ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು. ತುಂಬ ಕಷ್ಟ. ನೀವು ಹೋದ ಸರಿ ಕ್ವೆಶ್ಚನ್ ಪೇಪರ್ ನೀವು ನೋಡಿದ್ರು ಸಾಕು, ಎಷ್ಟು ಸಿಂಪಲ್ ಆಗಿದೆ ಮ್ಯಾಟ್ರಿಕ್ಸ್ದು. ರ್ಯಾಂಕ್ ಮೇಲೆ ಒಂದು ಕ್ವೆಶ್ಚನ್ ಕೇಳಿದ್ದಾರೆ, ಡಿಟರ್ಮಿನೆಂಟ್ ಮೇಲೆ, ಕೇಲಿ-ಮಿಲ್ಟನ್ ಥಿಯರಮ್ ಮೇಲೆ ಒಂದು ಕ್ವೆಶ್ಚನ್ಸ್ ಕೇಳಿದ್ದಾರೆ. ಕೇಲಿ-ಮಿಲ್ಟನ್ ಥಿಯರಮ್ ಸ್ಟೇಟ್ಮೆಂಟ್ ಇರೋದು ತುಂಬಾ ಸಿಂಪಲ್ ಆಗಿದೆ. ಆ ಥರದ್ದೆಲ್ಲ ನೀವು ಆರಾಮಾಗಿ ಇನ್ನು ನೀಟಾಗಿ ಆನ್ಸರ್ ಮಾಡ್ಬೋದು. ಸೊ ಇದಕ್ಕೂ ಕೂಡ ನಾನು ಬುಕ್ಸ್ ರೆಫರ್ ಮಾಡಬೇಕು ಅಂತಂದರೆ MSc ಮತ್ತು BSc ನೋಟ್ಸ್ನೇ ಯೂಶುವಲ್ ರೆಫರ್ ಮಾಡ್ಬೋದು ಅನಿಸುತ್ತೆ. BScಲಿ ನೀವು ಲೀನಿಯರ್ ಆಲ್ಜಿಬ್ರಾ ಫುಲ್ ಕಾನ್ಸೆಪ್ಟ್ ಇದೆ. ಸೊ ಅದಷ್ಟು ಓದ್ಕೋಬೋದು. MScಲಿದೆ. MSc ಥಿಯರಮ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಸಮ್ ಅದರ್ ಟಾಪಿಕ್ಸ್. ಸಮ್ ಅದರ್ ಟಾಪಿಕ್ಸ್ ಅಂತ ಯಾಕೆ ಹಾಕಿದ್ದೀನಿ ಅಂತಂದರೆ, ಸೊ ಯೂಶುವಲಾಗಿ ತುಂಬಾ ಇಂಪಾರ್ಟೆಂಟ್, ಬಟ್ ತುಂಬ ಜಾಸ್ತಿ ಇದೆ ಸಿಲೆಬಸ್. ಯಾಕೆ ಅಂತಂದರೆ ನಾನು ಈ ಯಾವ್ಯಾವ ಟಾಪಿಕ್ ಹೇಳ್ತಾ ಇದ್ದೀನೋ ಅದಷ್ಟು ಮೇಲೆ ಒಂದೊಂದೇ ಕ್ವೆಶ್ಚನ್ ಕೇಳ್ತಾರೆ. 2 ಕ್ವೆಶ್ಚನ್ ಕೇಳಿದ್ರೆ ಆಶ್ಚರ್ಯ ಅಷ್ಟೇ. ಒಂದೊಂದೇ ಕ್ವೆಶ್ಚನ್. ಸೊ ಒಂದೊಂದೇ ಕ್ವೆಶ್ಚನ್ ಕೇಳೋದ್ರಿಂದ ನೀವು ಅದನ್ನು ಜಾಸ್ತಿ ಓದಬೇಕೋ ಬೇಡವೋ ಅನ್ನೋದು ನೀವೇ ಡಿಸೈಡ್ ಮಾಡಿ. ಓಕೆನಾ? ಯಾಕಂದರೆ ಕೆಲವರು ಈಗ ಫಾರ್ ಎಕ್ಸಾಂಪಲ್ ನ್ಯೂಮರಿಕಲ್ ಮೆಥಡ್ಸೇ ಎಷ್ಟೊಂದು ಇರುತ್ತೆ. ಸೊ ಅದಷ್ಟು ಓದ್ಕೊಂಡು ಕೂತ್ಕೊಂಡು ಕೇಳೋದೇ ಒಂದು ಕ್ವೆಶ್ಚನ್ನು.
ಸೊ ಒಂದು ಕ್ವೆಶ್ಚನ್ ಕೇಳೋದ್ರಿಂದ ನೀವು ತುಂಬ ಡೀಪಾಗಿ ಅದನ್ನೇ ಓದ್ಕೊಳ್ಳೋದು ಒಂದು ಕ್ವೆಶ್ಚನ್ ಅಟೆಂಡ್ ಮಾಡ್ಬೋದು ಅಷ್ಟೇ. ಬಟ್ ರಿಯಲ್ ಕಾಂಪ್ಲೆಕ್ಸ್ ಮತ್ತು ಟೋಪಾಲಜಿ, ಗ್ರೂಪ್ ಥಿಯರಿ, ರಿಂಗ್ ಥಿಯರಿ ಅವೆಲ್ಲಕ್ಕೆಲ್ಲ ಬಂದರೆ ಅದ್ರಲ್ಲಿ ನೀವು ತುಂಬ ಡೀಪಾಗಿ ಹೋದರೆ ಆ ಕ್ವೆಶ್ಚನ್ಸ್ ಯಾವುದೇ ರೀತಿಯಾದ ಕೇಳಿದ್ರು ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಒಂದು ಕ್ವೆಶ್ಚನ್ ಗೊತ್ತಾಗಲಿ ಇನ್ನೊಂದು ಕ್ವೆಶ್ಚನ್ ಹೆಲ್ಪ್ ಆಗ್ಬೋದು. ಬಟ್ ನ್ಯೂಮರಿಕಲ್ ಮೆಥಡ್ಸ್ಗೆ ಬಂದರೆ ಕೇಳೋದೇ ಒಂದು ಕ್ವೆಶ್ಚನ್, ಅದರಲ್ಲೂ ನೀವು ಸ್ಟ್ಯಾಂಡರ್ಡ್ ಆಗಿ ನೀವು ಏನೂ ಓದಿಲ್ಲ ಅಂದ್ರೂ ಕೆಲವೊಂದು ಸಲ ಅಟೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನ್ಯೂಟನ್ ರಾಫ್ಸನ್ ಮೆಥಡಿನ ಕನ್ವರ್ಜೆನ್ಸ್ ಅಥವಾ ಯಾವುದೋ ಒಂದು ನ್ಯೂಮರಿಕಲ್ ಮೆಥಡ್, ನ್ಯೂಮರಿಕಲ್ ಇಂಟಿಗ್ರೇಷನ್ದು ಟ್ರೊಪಿಸಾಯ್ಡಲ್ ರೂಲ್ ಇನ್ ಕನ್ವರ್ಜೆನ್ಸ್ ಅಥವಾ ಯಾವುದೋ ಒಂದು ಕನ್ವರ್ಜೆನ್ಸ್, ರೇಟ್ ಆಫ್ ಕನ್ವರ್ಜೆನ್ಸ್ ಯಾವುದು, ಬೈಸೆಕ್ಷನ್ ಮೆಥಡು, ನ್ಯೂಟನ್ ರಾಫ್ಸನ್ ಮೆಥಡ್, ಆ ಥರದಲ್ಲಿ ಡೈರೆಕ್ಟ್ ಫಾರ್ಮುಲಾ ಓರಿಯೆಂಟೆಡ್ ಇರುತ್ತೆ. ಅದೆಲ್ಲ ಫಾರ್ಮುಲಾಸ್ ನೀವು ನೋಡಿಕೊಂಡ್ರು ಅಂತಂದ್ರೆ ಒಂದು ಕ್ವೆಶ್ಚನ್ ಅಟೆಂಡ್ ಮಾಡ್ಬೋದು. ಬಟ್ ಇದನ್ನೇ ಜಾಸ್ತಿ ಓದೋಕ್ಕೆ ಟೈಮ್ ಕೊಡಬೇಡಿ. ಯಾಕಂದ್ರೆ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಜಾಸ್ತಿ ಜಾಸ್ತಿ ಟೈಮ್ ಕೊಟ್ಟು ಓದೋಕ್ಕೆ ಹೋಗಬಾರ್ದು ಅನ್ನೋದಕ್ಕಿಂತ ಅಷ್ಟು ಎಫೆಕ್ಟಿವ್ ಆಗಲ್ಲ ಎಕ್ಸಾಮಿಗೆ ಅಂತ ನನ್ನ ಒಪಿನಿಯನ್ ಅನಿಸುತ್ತೆ. ಎಕ್ಸ್ಟ್ರೀಮಲ್ ಆಫ್ ದಿ ಅಂದರೆ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಇದಂತೂ ತುಂಬ ಸಿಂಪಲ್ ಆಗಿದೆ, ಬಿಡಬೇಡಿ. ನ್ಯೂಮರಿಕಲ್ ಮೆಥಡ್ ತುಂಬ ಜಾಸ್ತಿ ಇದೆ. ಫಾರ್ಮುಲಾಸ್ ಬಗ್ಗೆ ಮಾತ್ರ ಡಿಸ್ಕಸ್ ಅಂದರೆ ಫಾರ್ಮುಲಾಸ್ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಒಂದು 2-3 ಪ್ರಾಬ್ಲಮ್ಸ್ ಓದ್ಕೊಂಡ್ರು ಐ ಥಿಂಕ್ ಸಾಕಾಗತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಎಕ್ಸ್ಟ್ರೀಮಲ್ ಆಫ್ ಎ ಫಂಕ್ಷನಿಗೆ ಬಂದರೆ ಕೇಳೋದೇ ಒಂದು ಕ್ವೆಶ್ಚನ್ನು, ಒಂದೇ ಫಾರ್ಮುಲಾ, ಒಂದೇ ಕ್ವೆಶ್ಚನ್ ಒಂದೇ ಫಾರ್ಮುಲಾ. ಒಂದು ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರಿ ಅಂತಂದರೆ ಇದ್ಮೇಲೆ ಕ್ವೆಶ್ಚನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ತುಂಬಾ ಈಸಿ. ನೀವು ನ್ಯೂಮರಿಕಲ್ ಮೆಥಡಲ್ಲಿ ಜಾಸ್ತಿ ಸಿಲೆಬಸ್ ಇದೆ, ಕೇಳೋದು ಒಂದು ಕ್ವೆಶ್ಚನ್. ಬಟ್ ಇದರಲ್ಲಿ ಒಂದೇ ಫಾರ್ಮುಲಾ, ಆ ಒಂದೇ ಫಾರ್ಮುಲಾದ ಮೇಲೆ ಒಂದೇ ಕ್ವೆಶ್ಚನ್ ಕೇಳ್ತಾರೆ. ಸೊ ಹಾಗಾಗಿ ಈ ಎಕ್ಸ್ಟ್ರೀಮಲ್ ಆಫ್ ಎ ಫಂಕ್ಷನ್ ಮೇಲೆ ಮಾತ್ರ ಆ ಫಾರ್ಮುಲಾನ ನೀಟಾಗಿ ಓದ್ಕೊಳ್ಳಿ, ಅದಂತೂ ಬಿಡಬೇಡಿ. ನೆಕ್ಸ್ಟ್ ಎಲ್ ಪಿ ಪಿ ಕೂಡ ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಲಾಸ್ಟ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಟಾಪಿಕಲ್ಲಿ ಬರ್ತಾವಲ್ಲ, ಆ ಲಾಸ್ಟ್ ಕ್ವೆಶ್ಚನ್ ಅಂದರೆ 40% ಇರುತ್ತಲ್ಲ, ಆ ಟಾಪಿಕಲ್ಲಿ ಬರುತ್ತೆ. ಹುಡುಕಿ ಕ್ವೆಶ್ಚನ್ಸನ್ನು ಲಾಸ್ಟಲ್ಲಿ ಎಲ್ಲೋ ಒಂದು ಕಡೆ ಸಿಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಜಸ್ಟ್ ಡಯಾಗ್ರಾಮ್ ಹಾಕಿ ಫಿಸಿಮಲ್ ರೀಜನ್ ಫೈಂಡ್ ಔಟ್ ಮಾಡಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಫೈಂಡ್ ಔಟ್ ಮಾಡೋದಷ್ಟೇ. ತುಂಬ ಸಿಂಪಲ್ ಆಗಿ ಬರುತ್ತೆ. ಗ್ರಾಫ್ ಪ್ಲಾಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ್ದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಅಂತೇಳಿ. ತುಂಬಾ ಈಸಿ ಇದೆ. ಸೊ ಈ ಟಾಪಿಕ್ ಮಿಸ್ ಮಾಡಬೇಡಿ. ಎಕ್ಸ್ಟ್ರೀಮಲ್ ಆಫ್ ಎ ಫಂಕ್ಷನ್ ಮತ್ತು ಎಲ್ ಪಿ ಪಿ. ಮತ್ತು ಇದು ಕೂಡ ತುಂಬಾ ಈಸಿಯಾಗಿ ಸಾಲ್ವ್ ಮಾಡೋ ಒಂದು 3 ಅಥವಾ 4 ಫಾರ್ಮುಲಾಸ್ ಇದಾವೆ ಅಷ್ಟೇ. ಆ ಫಾರ್ಮುಲಾಸ್ ನೀವು ನೀಟಾಗಿ ನೋಡಿಕೊಂಡ್ರೆ ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಇದರಲ್ಲೂ ಈ ಟಾಪಿಕ್ ನೀಟಾಗಿ ಓದ್ಕೊಂಡ್ರೆ ಇದರಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ, ಎಲ್ ಪಿ ಪಿಲಿ ಒಂದು ಕ್ವೆಶ್ಚನ್ನು, ವೋಲ್ಟೇರಾ ಇಂಟಿಗ್ರಲ್ ಈಕ್ವೇಷನ್ ಇದು ಕೂಡ ಒಂದೇ ಒಂದು 4 ಫಾರ್ಮುಲಾಸ್ ಇದೆ. ಆ 4 ಫಾರ್ಮುಲಾ ಓದ್ಕೊಂಡ್ರೆ ಒಂದು ಕ್ವೆಶ್ಚನ್ ಬರುತ್ತೆ. ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಇದಿಷ್ಟನ್ನ ಬಿಡಲೇಬೇಡಿ, ಓಕೆನಾ. ಸೊ ಈ ಸೆಕೆಂಡ್ ಒನ್, ಥರ್ಡ್ ಒನ್ ಮತ್ತು ಫೋರ್ತ್ ಒನ್, ಈ 3 ಟಾಪಿಕ್ನ ಓದಿ 3 ಕ್ವೆಶ್ಚನ್ 100% ಬರುತ್ತೆ. ಅಂದರೆ 100% ಅನ್ನೋದಕ್ಕಿಂತ 99% ಬರುತ್ತೆ. ಯಾಕಂದರೆ ನೋ ಒನ್ ಇಸ್ 100% ಅಲ್ಲ. ಸೊ 99% ಅಂತೂ ಖಂಡಿತ ಇರುತ್ತೆ. ನೆಕ್ಸ್ಟ್ ಬಂದು ಒ ಡಿ ಇ ಆ್ಯಂಡ್ ಪಿ ಡಿ ಇ. ಸೊ ಒ ಡಿ ಇ ಮತ್ತು ಪಿ ಡಿ ಇಗೆ ಬಂದರೆ ತುಂಬಾ ಜಾಸ್ತಿ ಸಿಲೆಬಸ್ ಇದೆ. ಕೇಳೋದು ಒಂದು ಕ್ವೆಶ್ಚನ್, 2 ಸೇರಿ 3 ಕ್ವೆಶ್ಚನ್ ಕೇಳ್ಬೋದು ಹಬ್ಬ ಅಂದರೆ, ಅಥವಾ 2. ಸೊ ಹಾಗಾಗಿ ಇದನ್ನು ನೀವು ತುಂಬ ಜಾಸ್ತಿ ಟೈಮ್ ಕೊಟ್ಟು ಓದೋಕ್ಕೆ ಹೋಗಬೇಡಿ. ಟೈಮ್ ಕೊಟ್ಟು ಓದಿದ್ರೆ 2-3 ಕ್ವೆಶ್ಚನ್ ನೀಟಾಗಿ ಅಟೆಂಡ್ ಮಾಡ್ಬೋದು. ಜಾಸ್ತಿ ಟೈಮ್ ಇಲ್ಲದೇ ಇರೋ ಕಾರಣಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ಎಲ್ಲ ಫಾರ್ಮುಲಾಸ್ ಅದರಲ್ಲೂ ಒ ಡಿ ಇಲಿ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಮತ್ತು ಪಿ ಡಿ ಇಲಿ ಡಿಗ್ರಿ ಲೆವೆಲ್. ಒ ಡಿ ಇ ಮತ್ತು ಪಿ ಡಿ ಇ ಎಲ್ಲ ನೀವು ಡಿಗ್ರಿ ಲೆವೆಲಲ್ಲಿ ಸಾಲ್ವ್ ಮಾಡೋವಂಥದ್ದು ಫಾರ್ಮುಲಾಸ್ ಅವೆಲ್ಲ ನೀವು ನೀಟಾಗಿ ನೆನ್ಪಿಟ್ಕೊಂಡ್ರಿ ಅಂತಂದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಪಿ ಡಿ ಇಲಿ ಬಂದರೆ ಹೈಪರ್ಬೋಲಿಕ್, ಎಲಿಪ್ಟಿಕ್, ಪ್ಯಾರಾಬೋಲಾ ಯಾವಾಗ ಆಗುತ್ತೆ ಅನ್ನೋದೆಲ್ಲ ನೀವು ತುಂಬ ಸಿಂಪಲ್ ಆಗಿರುತ್ತೆ. ಅವೆಲ್ಲ ಓದ್ಕೊಂಡು ಆರಾಮಾಗಿ ಒಂದು ಕ್ವೆಶ್ಚನ್ ನೀಟಾಗಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಬಂದರೆ ಇಷ್ಟು ಟಾಪಿಕ್ಕು 12 to 14 ಮಾರ್ಕ್ಸ್ ಬರುತ್ತೆ. ಸೊ 12 to 14 ಮಾರ್ಕ್ಸ್ ಇರೋದು ತುಂಬ ಸಿಂಪಲಾಗಿ ಬರುತ್ತೆ. ಜಸ್ಟ್ ಒಂದು 2-3 ಫಾರ್ಮುಲಾಸ್ ಅಥವಾ ಒಂದು 5 ಫಾರ್ಮುಲಾಸ್ ಅಷ್ಟೇ. ಇಷ್ಟು ಸೇರಿ ಸೇರಿಸ್ಕೊಂಡು ಒಂದು 20 ಫಾರ್ಮುಲಾ ಆಗ್ಬೋದು. ನ್ಯೂಮರಿಕಲ್ ಮೆಥಡು, ಎಲ್ ಪಿ ಪಿದು ಫಾರ್ಮುಲಾ ಇಲ್ಲ ಬೇಸಿಕಲಿ, ಸಾರಿ, ಎಕ್ಸ್ಟ್ರೀಮಲ್ ಆಫ್ ಎ ಫಂಕ್ಷನ್, ವೋಲ್ಟೇರಾ ಇಂಟಿಗ್ರಲ್ ಈಕ್ವೇಷನ್, ಒ ಡಿ ಪಿ ಡಿ ಎಲ್ಲನೂ ಫಾರ್ಮುಲಾಸ್ನ ನೀವು ಒಂದು ಕಡೆ ಗುಡ್ಡೆ ಹಾಕ್ಕೊಂಡ್ರೆ ಒಂದು 20 ಫಾರ್ಮುಲಾಸ್ ಆಗ್ಬೋದು. ಸೊ 20 ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ನಿಯರ್ಲಿ 12 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದು ತುಂಬಾ ಈಸಿಯಾಗಿರುತ್ತೆ. ಯೂಶ್ವಲಾಗಿ ಓದೋಕ್ಕೆ ಹೋಗಲ್ಲ. ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ಸ್ ಎಲ್ಲ ನೀವು ಓದೋದೇ ಇಲ್ಲ. ಡಿಗ್ರಿಲೂ ಕಲ್ತಿರಲ್ಲ, ಕೆಲವೊಂದು ಯೂನಿವರ್ಸಿಟಿಲಿ MS ಕೂಡ ಕಲ್ತಿರಲ್ಲ. ಸೊ ಅದರಲ್ಲಿ ಒಂದೊಂದು ಫಾರ್ಮುಲಾಸ್ ಇದೆ, ಆ ಫಾರ್ಮುಲಾ ನೋಡ್ಕೊಂಡು ಆರಾಮಾಗಿ ಓದ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೀವು ಫಾರ್ಮುಲಾಸ್ ಎಲ್ಲ ನೋಡಿಕೊಂಡ್ರೆ. ನೆಕ್ಸ್ಟ್ ಬಂದರೆ ಇದಿಷ್ಟು ಇಷ್ಟು ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಮೇ ಬಿ ನಿಮ್ಗೆ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೆ. ಸೊ ಇದರಲ್ಲಿ ನಿಮಗೆ ಯಾವ್ದಾದ್ರು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ದೀನಿ. ಇದು ಬಿಟ್ಟು ತುಂಬಾ ಇದೆ.
ಇಲ್ಲ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಇದು ಬಿಟ್ಟು ಕೂಡ ಇದೆ. ನಿಮ್ಗೆ ಯಾವ್ದಾರು ನೀವು ಕ್ವೆಶ್ಚನ್ ಪೇಪರ್ ಅನಲೈಸ್ ಮಾಡುವಾಗ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ತುಂಬ ಈಸಿ ಅಥವಾ ತುಂಬ ಕಷ್ಟ ಇದೆ, ಇದ್ರಲ್ಲಿ ಕೇಳೇ ಕೇಳ್ತಾರೆ ಈ ಟಾಪಿಕಲ್ಲಿ ಅಂಥದ್ದು ಏನಾದ್ರು ಇದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಗೆ ಗೊತ್ತಿರೋ ನಾಲೆಡ್ಜ್ ಬೇರೆಯವ್ರಿಗೆ ಯಾರೋ ಗೊತ್ತಾದರೆ ಈ ಟಾಪಿಕ್ಸ್ ಜೊತೆ ಆ ಟಾಪಿಕ್ ನೀವು ಹಾಕೋ ಟಾಪಿಕ್ ಕೂಡ ಓದ್ಕೊಂಡ್ರೆ ಅವ್ರಿಗೆ ಇನ್ನೊಂದು ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಥವಾ ಇನ್ನೊಂದು 2 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಸೊ ಆ ಥರ ನಾಲೆಡ್ಜ್ನ ಶೇರ್ ಮಾಡಿಕೊಂಡ್ರೆ ಐ ಥಿಂಕ್ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು, ಎಲ್ಲನೂ ಕ್ಲಿಯರ್ ಮಾಡ್ಬೋದು, ಏನು ಅಷ್ಟೊಂದು ಕಷ್ಟ ಆಗಲ್ಲ ಅನ್ಕೋತೀನಿ. ಐ ಥಿಂಕ್ ಇನ್ನೊಂದು 2-3 ವಾರ ಇದೆ ಅನ್ಸುತ್ತೆ ಅಷ್ಟೇ ಎಕ್ಸಾಮಿಗೆ. ಸೊ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಈಗ ಯಾವ್ದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದೆ ಅಥವಾ ಯಾವುದು ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಅಷ್ಟು ಟಾಪಿಕ್ ಓದ್ಕೊಂಡ್ರು ಐ ಥಿಂಕ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಂಡು ನಿಯರ್ಲಿ ಒಂದು 30 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇಷ್ಟೇ ಟಾಪಿಕ್ಸ್ 30 to 40 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ನೋಡೋಣ ನೆಕ್ಸ್ಟ್ ಫಸ್ಟ್ ಪೇಪರ್ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡಬೇಕಿತ್ತು. ನೋಡೋಣ ಅದು ನೆಕ್ಸ್ಟ್ ವೀಡಿಯೋಸ್ ಆದರೆ ಫಸ್ಟ್ ಪೇಪರ್ ಬಗ್ಗೆ ಒಂಚೂರು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಒಂಚೂರು ಹೇಳುವ ಅಂತ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಅಥವಾ ಇದಾಗಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಒಂದು ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ನೋಡೋಣ ಅದು ಹೆಂಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಟ್ರೈ ಮಾಡ್ತೀನಿ. ಸೊ ಎಕ್ಸಾಮ್ ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ. ಆ್ಯಂಡ್ ಎಲ್ಲರಿಗೂ ಆಲ್ ದಿ ಬೆಸ್ಟ್. ತುಂಬ ಗಾಬರಿಯಾಗಿ ಎಲ್ಲನೂ ಓದಬೇಕು ಅಂತೇಳಿ ಎಲ್ಲ ಓದ್ಕೊಂಡು ಕೂತ್ಕೋಬೇಡಿ. ಸ್ಮಾರ್ಟ್ ವರ್ಕ್ ಮಾಡಿ, ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.